ಎಕ್ಸ್ಟ್ರಾ ತೊಗೊಂಡ್ರೆ 1/2 ಇಂಚು ಇಲ್ಲಿ ಬ್ಯಾಕ್ ಮಾರ್ಜಿನ್ಗೆ. ಶೋಲ್ಡ್ರು 5.5 ಇದೆ, ಇಲ್ಲಿ 5.25 ಇದೆ. 5.25 ನನಗೆ ಸ್ಲೀವ್ದು ರೌಂಡು 8.5 ಬರ್ತಾ ಇದೆ. ಕಟ್ಟಾಗ ಸುತ್ತಾಳತ್ತೆ ಇಷ್ಟಿದೆ. 33 ಇದೆ. 33ರಲ್ಲಿ 4 ಭಾಗ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 8.25 ಬರ್ತಾ ಇದೆ. 8.25ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 9.25 ಸೇರಿಸ್ಕೊಳ್ಳಿ. 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇದೊಂದು ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳಿ. ಎಷ್ಟಿರುತ್ತೆ ಇಲ್ಲಿ ಸೆಂಟ್ರ್ ಮಾಡ್ಕೊಳ್ಳಿ. ಡಾಟು ಒಂದು ಅಂದಾಜು ಇವರು 40 ಸೈಜ್ ಬ್ಲೌಸು 4 ಇಂಚ್ ಇರುತ್ತೆ. 4 ಇಂಚ್ ಇದು ನನ್ನ ಹತ್ರ ವೀಲ್ ಮಾರ್ಕರ್ ಇದೆ. ಬ್ಯಾಕ್ ರೆಡಿ ಆಯಿತು. ಇಷ್ಟೇ ಕಟ್ ಮಾಡೋಣ. ಮತ್ತು ಇನ್ನೊಂದು ಮರ್ತೋಣ. ಈಗ ಇಲ್ಲಿಂದ ಈ ಡಾಟ್ ಮಾರ್ಕ್ ಇರುತ್ತಲ್ವಾ, ಇಲ್ಲಿಂದ ಒಂದು 1/4 ಇಂಚ್ ಮೇಲೆ ತೊಗೊಳ್ಳೋಣ. ಈ ಲೈನ್ಗೆ ಇಲ್ಲಿಂದ ಈ ಲೈನಿಗೆ ಸೇರ್ಸೋಣ. ನಾವು ಈಗ ಸ್ಟ್ರೈಟ್ ಆಯ್ತಲ್ವಾ, ನಾವು ಇಲ್ಲಿ ಡಾಟ್ ಹಿಡಿದಾಗ ಏನಾಗುತ್ತೆ, ಈ ಆಚೆ ಬರಲ್ಲ. ಆಚಿಂದ ಒಳಗಡೆನೆ ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಈಗ ಇನ್ನೊಂದು ಹೇಳ್ಕೊಡ್ತೀನಿ. ಶೋಲ್ಡ್ರ್ ಡಾಪ್ ಆಗ್ತಾ ಇರುತ್ತಲ್ವ, ಅದರಿಂದ ಸ್ವಲ್ಪ 1/4 ಇಂಚ್ ಸ್ಲೋಪಿಂಗ್ ತಗೊಳ್ಳಿ. ಸ್ವಲ್ಪ ಜಾಸ್ತಿ ಏನು ಬೇಡ. ಬ್ಯಾಕ್ ರೆಡಿ ಆಯಿತು. ಒಂದು ಸ್ವಲ್ಪ ಅದು ಯಾಕೆ ಅಂತ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಓಕೆನಾ. ಈ ಪೀಸ್ ಇಟ್ಕೊಂಡಿರಿ, ಪಟ್ಟಿ ಆಗುತ್ತೆ. ಇದು ಪ್ರಿಂಟ್ 2 ಮಾರ್ಜಿನ್ ಕರೆಕ್ಟಾಗಿ ಇದು ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲ ಅಂತಂದರೆ ಅಷ್ಟು ಬಂದಿರಲ್ಲ. ಸೊಂಟ 4 ಭಾಗ ತೊಗೊಂಡ್ಬರೋದು. 33 ಪಟ್ಟಿ ಕ್ರಾಸ್ ಪಟ್ಟಿ ಎಷ್ಟು ಬರುತ್ತೆ ನೋಡಿ. 8.25 ಬರುತ್ತೆ. ಅಂದರೆ 8.25 ಪಟ್ಟಿ ಅಂತ. 8.25 ಪಟ್ಟಿ ಬರುತ್ತೆ. ಪಟ್ಟಿನ ಇಲ್ಲಿ ಮಾಡ್ಕೊಳ್ಳೋದು. 8.25 ಅಂದರೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಬಿಟ್ಕೊಳ್ಳಿ. 9.25 10.25 ಬಿಟ್ಕೊಳ್ಳಿ. ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇನ್ನೊಂದು ಸ್ಟ್ರೈಟ್ ಲೈನ್ ನನ್ನ ಕಟಿಂಗ್ ನಾನು ತೋರಿಸ್ತಾ ಇರೋದು. ಇಲ್ಲಿ 1 ಇಂಚ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಹಾಕೊಳ್ಳಿ. ಅಷ್ಟು ಶೋಲ್ಡ್ರ್ ಬ್ಯಾಕ್ ಬೆಲ್ಟ್ ಹಾಕೋಬೇಕಾದ್ರೆ ಇವಾಗ ಎಷ್ಟು ತೊಗೊಂಡಿದ್ವಿ ಶೋಲ್ಡ್ರು 12 ಒಳಗಡೆ. ಈಗ ಗಾಳಿ ಬೀಸ್ತಾ ಇದೆ. ಗಾಳಿ ಬ್ಲೌಸ್ಗೆ ಡ್ರಾಪ್ ಆಗ್ತದೆ. ಮಾಡ್ಕೊಂಡು ತಗೊಳ್ಳಿ. ಮಾರ್ಕಿಂದ ಎಷ್ಟು ನೋಡಿ 9.25 ಇದೆ. ಅರ್ಧ ಇಂಚ್ ಸೇರಿಸಿದ್ರೆ 10 ಬರುತ್ತೆ. ಅರ್ಧ ಇಂಚು ಇಲ್ಲಿ ಮಾರ್ಜಿನ್ ಆಗುತ್ತಲ್ಲ, ಡಾಟ್ ಎಷ್ಟು ತೊಗೋಬೇಕಂದ್ರೆ 4 ತಗೊಳ್ಳಿ. ಅಂದರೆ ಈ ಲೈನಿಂದನೇ ತೊಗೊಳ್ಳಿ 4. ಚೆಸ್ಟ್ ರೌಂಡು 40, ಅದಕ್ಕೆ 4/10 ಅಂದರೆ 4 ಬರುತ್ತೆ. ಅದೇ ಈ ಪ್ಲಸ್ ಮಾರ್ಕಿಂದ ಕೆಳಗಡೆಗೆ 4 ತೊಗೊಳ್ಳಿ. ಕಪ್ಸ್ ಪಾಯಿಂಟ್ ಇದೆ. ಇಲ್ಲಿ ಎಷ್ಟು ತೊಗೊತೀವೋ ಇಲ್ಲೂ ಅಷ್ಟೇ ತೊಗೋಬೇಕು. ಅವಾಗ ಕಪ್ಸು ಓಕೆನಾ. ಈಗ ಹಾಕೊಳ್ಳಿ. ಇಲ್ಲಿ 3 ತೊಗೊಳ್ಳಿ. ಆ ಕಡೆ ಆಚೆ ಹೋಗೋದು 5.5. ಇಲ್ಲಿಂದ ಈಗ ಬ್ಯಾಕು 10 ತೊಗೊಂಡು ಅಲ್ವಾ, ಈಗ ಇಲ್ಲ ಅನ್ನೋದನ್ನ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. ಅದಕ್ಕೆ 11 ತೊಗೊಳ್ಳಿ. 11 + 2 2 ಇಂಚ್ ಇದೊಂದು ಲೈನ್ ಹಾಕೊಳ್ಳೋಣ. 8 ಬೇರೆ ಇರುತ್ತೆ, ಬ್ಯಾಕ್ ಬೇರೆ ಇರುತ್ತೆ. ನಾನು ಹೇಳ್ಕೊಟ್ಟಿರೋ ಕಟ್ಟಿಂಗ್ನ ನೀವು ಟ್ರೈ ಮಾಡಿ. ಕರೆಕ್ಟಾಗಿ ಬರಲಿಲ್ಲ, ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಹೇಳಿ. 1 ಇಂಚ್ ತೊಗೊಳ್ಳಿ. ಇಂಚು 1/2 ಇಂಚ್ ಮಾರ್ಜಿನ್ ಹಾಕ್ಬಿಡಿ ಆಯಿತಾ. ಇಲ್ಲಿಂದ ಮಾಮೂಲಿ ಅರ್ಧ ಭಾಗಕ್ಕೆ ಬ್ಯಾಕಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಆ ಥರ ಫ್ರೆಂಚ್ ಕರ್ವ್ ಸ್ಕೇಲ್ ಮಾತ್ರ ತುಂಬ ಯೂಸ್ ಇದೆ. ಸ್ಟಾರ್ಟಿಂಗು ಟೇಪು, ಸೀಸರು, ಟ್ರಿಮ್ಮರು ಎಲ್ಲ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಈ ಸ್ಕೇಲ್ ಆಯಿತಾ. ಬಂದಿಲ್ಲ ಅಂದರೆ ನಾನು ಹಿಂಗೆ ಹೇಳ್ಕೊಡ್ತೀನಿ. 5 ಕಾಲಿದೆ ಅಲ್ವಾ, ಅದು ಬಟ್ಟೆ ಅರ್ಧ ಎಷ್ಟು ಬಂತು ಅಂದರೆ 2.5ಗಿಂತ 1.5 ಸಣ್ಣ ಜಾಸ್ತಿ ಶೇಪ್ ಬಂತು. ಅಂದರೆ ನಾವು ಶೇಪ್ ಹಾಕುವಾಗ ಕ್ಲೀನಾಗಿ ಬರೋಲ್ಲ, ಇದರಿಂದ ನೀಟಾಗಿ ಶೇಪ್ ಬರುತ್ತೆ. ಓಕೆನಾ. ತುಂಬ ಯೂಸ್ ಇದೆ. ಈಗ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಸ್ಲೀವ್ ರೌಂಡು 8.25 ಬೇಕು ಕರೆಕ್ಟಾಗಿ. 8.25 ಅಲ್ವಾ ನೋಡಿ. 8.25 ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಎಷ್ಟಿದೆ ಎಕ್ಸ್ಟ್ರಾ 1 ಇಂಚ್ ಇದೆ. ಇದು ಮಾರ್ಜಿನ್ದು ಸೇಮ್ ಬಟ್ಟೆ 2 ಇಂಚ್ ಇದೆ. ಈಗ 1 ಇಂಚ್ ಎಕ್ಸ್ಟ್ರಾ ಇದೆ ಅಲ್ವಾ, ನಾನು ಯಾಕೆ ಅಂತ ಹೇಳ್ತೀನಿ. ಇಲ್ಲಿ 1.5 ಇಂಚ್ ತಗೊಳ್ಳಿ. ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆಯಿತಾ. ಇದು ಈ ಡಾಟು, ಇದು ಫ್ರಂಟ್ ಡಾಟು,
ಓಕೆನಾ. ಎಷ್ಟು 8 ಕಾಲು ಬೇಕಲ್ವಾ, ಫಸ್ಟ್ ಇದು ಲೈನ್ ಹಾಕ್ತಾನೆ. ಇಲ್ಲಿಂದ ಸ್ಟ್ರೈಟ್ ಇಟ್ಕೊಳ್ಳಿ, ಈ ಪಾಯಿಂಟಿಂದ ಎಲ್ಲಿಗೆ ಬರುತ್ತೋ ಸ್ಟ್ರೈಟ್ ಲೈನ್ ಹಾಕೋದಲ್ವಾ. ಇಲ್ಲಿ ಒಂದು ಅರ್ಧ ಇಂಚ್ ಮೇಲಕ್ಕೆ ತಗೊಳ್ಳಿ, ಬೇಕಂದರೆ ಸ್ಟ್ರೈಟು ತಗೋಬೋದು, ಅರ್ಧ ಇಂಚ್ ಮೇಲಕ್ಕಾದರೂ ತಗೋಬೋದು. ಫ್ರಂಟ್ ನೆಕ್ಕು ಅಷ್ಟಿದೆ ನೋಡ್ಕೊಳ್ಳೋಣ. ನೆಕ್ ಮಾಡಿ ಮಾರ್ಜಿನ್ ಇಲ್ಲಿಗೆ ಇಟ್ಕೊಳ್ಳಿ. ಇಲ್ಲಿ ಬಂದಿರುತ್ತಲ್ವ ಕರ್ವು, ಅಲ್ಲಿಗೆ 6 ಕಾಲು ಬರ್ತೈತೆ, ಅರ್ಧ ಇಂಚ್ ಮಾರ್ಜಿನ್, 6 ಮಾರ್ಜಿನ್ ಅರ್ಧ ಇಂಚ್ ತಗೊಳ್ಳೋಣ. ಇಲ್ಲಿ ಸ್ಟ್ರೈಟ್ ಲೈನ್ ಬೇಕಂದರೆ ಹಿಂಗೆ ತಗೊಳ್ಳಿ, ಹಿಂಗೆ ಬೇಕಾದರೆ ಇಲ್ಲಿ ಫ್ರಂಟಲ್ಲಿ ಬಿಡುತ್ತೆ ತಗೊಳ್ಳೋದು. ಜಾಸ್ತಿ ಬೇಕು ಅಂದರೆ ಅರ್ಧ ಇಂಚು 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಸ್ಟ್ರೈಟ್ ಆಗ್ತಾ ಇದ್ದೀನಿ, ಸ್ಟ್ರೈಟ್ ಹಾಕಿ ರೌಂಡಲ್ಲಿ ಈ ಥರ ತಗೋಬೇಡಿ, ಮೂಲೆಯಲ್ಲೇ ತಗೊಳ್ಳಿ. ಅದನ್ನು ಹೊಲಿಬೇಕಾದ್ರೆ ಗೊತ್ತಾಗುತ್ತೆ ಆಯಿತಾ. ಹೀಗಾಗಿ ಏನು ಮಾಡ್ತೀರಾ, 1 ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೊಂಡ್ರಿ ಅಂದರೆ ಇಲ್ಲಿ ಹುಕ್ಸ್ ಬಟನ್ ಬರುತ್ತಲ್ವ, ನಾವು ಬ್ಯಾಕಲ್ಲಿ ಎಷ್ಟು ತೊಗೊಂಡ್ರೆ ಫ್ರಂಟಲ್ಲೂ ಅಷ್ಟೇ ತೊಗೊಂಡ್ರೆ ಓಕೆ. ತುಂಬ ದಪ್ಪ ಇರೋದಿಲ್ಲ, ಏನಾಗುತ್ತೆ ಬಟನ್ ಹಾಕ್ತಾರೆ, ಇಲ್ಲಿ ಓಪನ್ ಗ್ಯಾಪ್ ಚೆಸ್ಟು ಪ್ರೆಸ್ ಆಗೋಲ್ಲ. ಪ್ರತಿಯೊಂದಕ್ಕೂ ಫ್ರಂಟ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಇದು 1/2 ಇಂಚು ಸ್ಟಿಚಿಂಗ್ ಫಿಂಗರ್ ಮಾಡ್ತೀವಲ್ಲ, ಅದಕ್ಕೆ 1/2 ಇಂಚ್ ಆಗುತ್ತೆ. ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆಯಿತಾ. ಕ್ರಾಸರ್ ಲೈನ್ ಹಾಕಿ ಇಲ್ಲಿ ನಮಗೆ ಇಲ್ಲಿಗೆ ಓಕೆನಾ. ಎಕ್ಸ್ಟ್ರಾ ಆಯಿತು, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇದೆಯಲ್ಲ, ಅದನ್ನ ಡಾಟ್ಗೆ ಇಲ್ಲ ಅರ್ಧ ಇಂಚು 1 ಇಂಚನ್ನ ಡಿವೈಡ್ ಮಾಡಿ, ಈ ಕಡೆ ಅರ್ಧ ಆ ಕಡೆ. ಈಗ ಲೈನ್ ಹಾಕಿ ವೀಲ್ ಮಾರ್ಕರಿಂದ ಹಿಂಗೆ ಹಾಕೊಳ್ಳಿ, ಕೆಳಗಡೆ ಕುಳಿಯುತ್ತೆ ಅದು, ಆವಾಗ ನಿಮಗೆ ಆ ಕಡೆ ಮಾರ್ಕ್ ಹಾಕೋಕ್ಕೆ ಈಸಿ ಆಗುತ್ತೆ. ಈಸಿ ಆದರೆ ನಿಮಗೆ ಎಷ್ಟು ಇರಬೇಕು ಗೊತ್ತಿರಲ್ಲ, ಇಲ್ಲಿ ಒಂದು ಹಾಕೊಳ್ಳಿ, ನೀರು ಸಿಗುತ್ತೆ. ಇದು ಮಾರ್ಕಿಂದ ತಗೊಳ್ಳಿ, ಇದು ಮಾರ್ಜಿನ್ನು, ಈ ಮಾರ್ಕಿಂದ 1 ಇಂಚ್ ಕಡಿಮೆ ತಗೊಳ್ಳಿ. ನನಗೀಗ 8 ಕಾಲು ಬಂದಿದೆಯಲ್ವಾ, ನೀವು 7 ಕಾಲಿಗೆ ಮಾರ್ಕ್ ಇಲ್ಲಿ ಬಂತಲ್ವ, ಈ ಬಂತು 1 ಇಂಚ್ ಕಡಿಮೆ ತಗೊಳ್ಳಿ. ಯಾಕೆಂದರೆ ಇದು ಈ ಪಟ್ಟಿ ನನಗೆ 8 ಕಾಲು ಬೇಕು ಅಲ್ವಾ, ಇಲ್ಲಿಂದವರೆಗೆ 7 ಕಾಲು ತಗೊಳ್ಳಿ. 7 ಕಾಲು ತಗೊಂಡ್ರೆ 4 ಸಿಗ್ತಾಯಿದೆ. 4 ಅಂದರೆ ಡಿವೈಡೆಡ್ ಬೈ 2 ಮಾಡಿ, 2 ಭಾಗ ಮಾಡಿ. ಕಾಲು ಬರ್ತಿದೆ 4 ಓಕೆ. ಎಷ್ಟಾದರೂ ಬರಲಿ, ನೀವೇನು ಭಯಪಡ್ಬೇಡಿ, ಕಪ್ಸು ಕ್ಲೀನಾಗಿ ಕುತ್ಕೊಳ್ತಾರೆ. 4 ಬೇಕಾದ್ರೆ ಡಿವೈಡ್ ಮಾಡಿದ್ದೀನಲ್ಲ, ಇಲ್ಲಿ 4 ಫ್ರೆಂಚ್ ಕರ್ವ್ ಎಷ್ಟು ಯೂಸ್ ಆಗುತ್ತೆ ನೋಡಿ. ರೌಂಡ್ ಶೇಪ್ ಆಗಿ ಇಲ್ಲಿಂದ ಮಧ್ಯ ಶೇಪ್, ಈ ಕಡೆ ಮಧ್ಯ, ಇವೆರಡು ಗ್ಯಾಪ್ ಮಧ್ಯ. ಈಗ 4 ಇದೆ ಅಂದರೆ 2 ಕಮ್ಮಿನಾದರೂ ತೊಗೋಬೋದು, ಜಾಸ್ತಿನಾದರೂ ತೊಗೋಬೋದು, ಎಷ್ಟಾದರೂ ತೊಗೋಬೋದು. ನಾವು ಮಧ್ಯಕ್ಕೆ ತೊಗೊಳ್ಳೋಣ, ಮಧ್ಯಕ್ಕೆ ತೊಗೊಂಡು ಮಾರ್ಕ್ ಹಾಕೋಣ. ಈಗ ಫ್ರಂಟು ರೆಡಿ, ಶೇಪ್ ಕೊಡೋಣ. ಶೇಪ್ ಹೋಗೋದು 3 ಇದೆ, 2 ಪಾಯಿಂಟ್ ಕಮ್ಮಿ ನೋಡಿ. ಎಷ್ಟು ಬಂತು 8, 8 ಕಾಲು ಅಂಕು ಜಾಸ್ತಿ ಬೇಕು. ಸ್ವಲ್ಪ ಕರೆಕ್ಟಾಗಿ ಅಂತಲ್ವ 2 ಇಂಚ್ ಮಾಡಿಸಿ. ಈ ಡಾಟು ಹೊಲಿಬೇಕಾದ್ರೆ ನೋಡ್ಕೊಳ್ಳೋಣ. ನಾವು ಫ್ರಂಟು ಬ್ಯಾಕು ಕೂಡಿಸ್ಕೊಳ್ಳೋವಾಗ ಕರೆಕ್ಟಾಗಿ ಕುತ್ಕೊಂಡ್ರೆ ಈ ಡಾಟ್ ಹಿಡಿಯೋದು ಬೇಡ. ಕರೆಕ್ಟಾಗಿ ಕುತ್ಕೊಳ್ಳಿಲ್ಲ ಅಂದರೆ ಮಾತ್ರ 1/4 ಇಂಚು ಅರ್ಧ ಇಂಚು ಫ್ರಂಟ್ ಎಕ್ಸ್ಟ್ರಾ ಎಷ್ಟಿರುತ್ತೋ ಅದನ್ನ ಹಿಡ್ದು ಈಗ ಲೈನ್ ಮಾಡೋದು ಆಯಿತಾ. ಫ್ರಂಟ್ ರೆಡಿ. ಈಗ ಕಟ್ ಮಾಡಿ ತುಂಬ ಸಣ್ಣ ಇರ್ತಾರೆ, ಚೆಸ್ಟು ತುಂಬ ದಪ್ಪ ಇರುತ್ತೆ. ಇನ್ನು ಕೆಲವರು ತುಂಬ ದಪ್ಪ ಇರ್ತಾರೆ, ಚೆಸ್ಟು ತುಂಬ ಸಣ್ಣ ಇರುತ್ತೆ. ಅದ್ರ ನೀವು ಅದನ್ನು ತೊಗೊಂಡ್ರೆ ನಮಗೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಂದಿರೋದು ಇಲ್ಲಿ ಹಿಡಿದ್ಬಿಡ್ತೀವಲ್ಲ ಡಾಟ್ಗೆ, ಆವಾಗ ಕರೆಕ್ಟಾಗಿ ನಿಮ್ಗೆ 8 ವಾರನೇ ಬರುತ್ತೆ. ಸ್ಟಿಚಿಂಗಲ್ಲಿ ಗೊತ್ತಾಗುತ್ತೆ. ಈಸಿ ಮೆಥಡ್, 1-2 ಸಲ ಹಾಕ್ಕೊಳ್ಳಿ, ಮ್ಯಾಚ್ ಹಾಕೋಗಿ ಡಾಟ್ ಹಿಡಿಯೋಕ್ಕೆ ಬೇಕಾದರೆ ಅವಶ್ಯಕತೆ ಇದ್ದರೆ ಹಿಡೀರಿ, ಅವಶ್ಯಕತೆ ಇಲ್ಲ ಅಂದರೆ ಬೇಡ. ಇನ್ನೇನು ಡೌನಿಂಗ್ ಬೇಡ, ಯಾಕೆಂದರೆ ಈ ಬಾಕ್ಸ್ ಇಷ್ಟೇ ತೊಗೊಂಡಿದ್ದೀವಲ್ಲ, ಸ್ಟ್ರೈಟ್ ಇದೆಯಲ್ಲ, ಅದರಿಂದ ಎಕ್ಸ್ಟ್ರಾ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಬೇಕಂದರೆ ಈ ಲೈನ್ ನೇರಕ್ಕೆ ಡಾಟ್ ಹಿಡಿಬೋದು, ಇಲ್ಲಾಂದರೆ ಒಂದು ಅರ್ಧ ಇದಕ್ಕೆಲ್ಲ ಹಂಚ್ಕೊಳ್ಳೋಣ. ನೋಡಿ ಮಾಡ್ಕೊಂಡಿಲ್ಲ, ಮಾರ್ಕ್ ಕಾಣುತ್ತೆ ಇಲ್ಲಾಂದರೆ ಗೊತ್ತಾಗುತ್ತೆ. ಈ ಮಾರ್ಕರನ್ನು ಮಾಡ್ಕೊಂಡಿರೋದು ನಮಗೆ ಸ್ಟಿಚ್ ಮಾಡೋದು ಈಸಿ ಆಗುತ್ತೆ. ಡಬ್ ಮಾರ್ಕಿದ್ರೆ ಸಾಕು. ಮ್ಯಾಚ್ ಇದೆಯಲ್ವಾ, ಮತ್ತು 1.5 ಈಗ ಫ್ರಂಟ್ ರೆಡಿ. ಓಕೆ, ಈಗ ಪಟ್ಟಿ ಹೆಂಗೆ ಕಟ್ ಮಾಡಿ ತೋರಿಸ್ತೀನಿ. ಇಟ್ಕೊಳ್ಳಿ, ಪಟ್ಟಿ ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ಅದಕ್ಕೂ ಒಂದು ವಿಧಾನ ಇದೆ.
ಕರೆಕ್ಟಾಗಿ ಮಾಡ್ಕೊಳ್ಳಿ. ಒಂದು ನಾಚ್ ಹಾಕೊಳ್ಳಿ, ಇದು ಒಂದು ನಾಚ್ ಹಾಕೊಳ್ಳಿ. ಇದನ್ನು ಕರೆಕ್ಟಾಗಿ ಸಮವಾಗಿಡೋಣ. ಆಯಿತಾ? ಪಟ್ಟಿ ಕಂಡುಹಿಡಿಯೋದು ಹೇಗೆ ಅಂತ ನೋಡಿ. ಬ್ಯಾಕ್ ಇದು, ಫ್ರಂಟ್ ಇದು, ಎಷ್ಟು ಆಚೆ ಬಂದಿದೆ ಒಳಗಡೆ ನೋಡಿ. ನಾವು ಈಗ ಇದ್ದಷ್ಟೇ ತೊಗೊಂಡಿದ್ರೆ ಅವ್ರು ಚೆಸ್ಟ್ ದಪ್ಪ ಇರುತ್ತೆ, ಅದನ್ನು ಪ್ರೆಸ್ ಮಾಡೋಂಥ ತುಂಬ ಟೈಟ್ ಆಗುತ್ತೆ, ಕಂಫರ್ಟಬಲ್ ಆಗುತ್ತೆ, ಹಿಂಸೆ ಅನಿಸುತ್ತೆ ಅವ್ರಿಗೆ. ಇವಾಗ ಕಪ್ಸು ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಎರಡಿದೆ, ಇನ್ನೊಂದು 2.5 ಇದೆ. ಇಲ್ಲಿ 2 ಇರೋದ್ರಿಂದ 3.5ನೇ ತಗೊಳ್ಳೋಣ. ಇಲ್ಲಿ ಎಷ್ಟಾದರೂ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಎಷ್ಟಾದರೂ ತೊಗೋಬೋದು, ತುಂಬ ಜಾಸ್ತಿ ಬೇಡ. ಇದು 2 ಇರೋದ್ರಿಂದ 3.5. ಈಗ ನಾವು 3 ತೊಗೊಂಡ್ರೆ ಆ ಕಡೆ ಈ ಕಡೆ ಹೋದರೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಈಗ ತುಂಬ ಎಕ್ಸ್ಪೀರಿಯನ್ಸ್ ಇರೋರಾದರೆ ಅದನ್ನು ರೆಡಿ ಮಾಡ್ತಾರೆ. ಈಗ ಸ್ಟಾರ್ಟಿಂಗು ಬಿಗಿನರ್ಸ್ ಆದರೆ ತುಂಬ ಚಿಕ್ಕ ಆಗಿಬಿಡುತ್ತಲ್ಲ, ಅವ್ರಿಗೆ ಹೊಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ 3.5 ತೊಗೊಂಡಿದ್ದೀನಿ. ತೊಗೊಳ್ಳೋಣ ಈ ಪಾಯಿಂಟ್ಗೆ. ಇಲ್ಲಿ 2.5 ಇದೆಯಲ್ವಾ, 3 ತಗೊಂಡೆ ಸಾಕು, 1 ಇಂಚ್. ಇವಾಗ ಈ ಪಟ್ಟಿ ರೆಡಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಇಟ್ಕೊಳ್ಳಿ, ಹಿಂಗೆ ಇಲ್ಲಿ ಇಟ್ಕೊಂಡು ನೋಡಿ, ಇಲ್ಲಿ ಮಾರ್ಕ್ ಬಂತಲ್ವ, ನೀವು ಈ ಡಾಟ್ ಸೆಂಟ್ರ್ ಡಾಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಹೀಗೆ ನೋಡಿ ಕರೆಕ್ಟಾಗಿ ಬಿಟ್ಟಿದ್ದೀನಿ ನಾನು ಅಲ್ವಾ. ಇವಾಗ ಈ ಪಾಯಿಂಟು ತುಂಬ ಈಸಿ ಆಗುತ್ತೆ. ಕಲಿತಾ ಇರೋ ಬಿಗಿನರ್ಸ್ಗೂ ಇಂಟ್ರೆಸ್ಟ್ ಇದ್ದರೆ ಓಕೆನಾ, ರೆಡಿಯಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಮ್ಯಾಚ್ ಹಾಕ್ಕೊಳ್ಳಿ ಸೆಂಟ್ರ್ ಮಾರ್ಕ್. ನೆಕ್ಸ್ಟ್ ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ. ಇವೆರಡು ಪಾಯಿಂಟ್ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಆಯಿತಾ? ಇದು 2 ಇರೋದು, ಇನ್ನೂ 2 ಬೇಕು, ಆಮೇಲೆ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಹಿಂಗೆ ಸ್ಟ್ರೈಟಾಗಿ ಕುತ್ಕೊಳ್ತಿದ್ದು, ಹಾಕ್ತಿದ್ದೆ, ಹಿಂಗೆ ಸ್ಟ್ರೈಟಾಗಿ ಈಗ ಸ್ಟಿಚ್ ಸ್ಟ್ರೈಟ್. ಸ್ಲೀವ್ ಲೆಂತ್ ಎಷ್ಟಿದೆ ನೋಡ್ಕೊಂಡು ಕರೆಕ್ಟಾಗಿ 8 ಇದೆ. 8 ಅಂದರೆ 9 ತೊಗೊಳ್ಳಿ. ಈ ಕಡೆ 9. ನೀವು ರೌಂಡ್ ಎಷ್ಟಿತ್ತು ಹೇಳಿ, ಆವಾಗ 8 ಕಾಲಿರೋದ್ರಿಂದ -1 ಮಾಡ್ಕೊಳ್ಳಿ. -1 ಮಾಡಿಕೊಂಡು 7 ಕಾಲು ತೊಗೊಳ್ಳಿ. ಇದು ಬಟ್ಟೆ ಪ್ಯಾಚ್ ಕೊಡಬೇಕು. ಸಣ್ಣ ಇರೋರ್ಗಷ್ಟೇ ಬಟ್ಟೆ ಕೊಡೋದು, ದಪ್ಪ ಇರೋರಿಗೆ ಬಟ್ಟೆ ಪ್ಯಾಚ್ ಕೊಡಬೇಕು. 2 ಇಂಚ್ ಮಾಡ್ಕೊಂಡು ಬಿಟ್ಕೊಡ್ತೀನಿ. ಇಲ್ಲಿಂದ 7 ಕಾಲು ಎಲ್ಲ ಬರುತ್ತೆ, ಮತ್ತು ಕರೆಕ್ಟಾಗಿ ಇಳಿಯೋದು ಬರಬೇಕು. 8 ಕಾಲು ಇರೋದ್ರಿಂದ 1 ಇಂಚ್ ಮಾಡಿ ಕಾಲು ಬರುತ್ತೆ. ಸ್ಲೀವ್ ಡೌನಿಂಗ್ ಏನು ತೊಗೊಳ್ತೀರಾ ಅಂದರೆ 5.75 ಇದೆ. ಈಗ 8ರಲ್ಲಿ 5.75 ಕಳೆದ್ರೆ ಎಷ್ಟು ಬರುತ್ತೆ? 8ರಲ್ಲಿ 5.75 ಕಳೆದ್ರೆ 2.75 ಬರುತ್ತೆ. 3 ತೊಗೊಳ್ಳಿ, ಸ್ಟ್ಯಾಂಡರ್ಡ್ 3 ತೊಗೊಳ್ಳಿ. 3.75 ತಗೊಂಡ್ರೆ ನಡೆಯುತ್ತೆ. 7 ಕಾಲು ಐತಲ್ಲ, 7 ಕಾಲಿಂದ ನೋಡಿದ್ರೆ ಅರ್ಧ ಮಾಡ್ಕೊಳ್ಳಿ. ನಾನು ಕಟ್ ಮಾಡೋಕ್ಕೆ ನಿಮ್ಗೆ ಹೇಳ್ಕೊಡ್ತಾ ಇರೋದು ಈಸಿ ಆಗಲಿ ಅಂತ. ಫ್ರಂಟು ಇದು ಬ್ಯಾಕ್ ಅರ್ಧ ಶೇಪ್ ರೆಡಿ ಮೊದಲು ಹಿಂಗೆ ಕೊಟ್ಕೊತಾ ಇರ್ತೀವಿ. ಈಗ ಇದರಲ್ಲಿ ಈಸಿ ಆಗುತ್ತೆ. ಈಗ ಇದು ಉಳಿದಿರೋದು ಎಕ್ಸ್ಟ್ರಾ ಹೋಗ್ಬಿಟ್ಟು ಇಲ್ಲೇನಿದೆ ಈ ಸ್ಲೀವ್ ಫಿಟ್ಟಿಂಗ್ ಸೆಂಟ್ರ್ ಭಾಗ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ತೋಳು ಎಷ್ಟಿದೆ ಈ ಥರ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಎಂಡ್ ಮಾರ್ಕ್ ಎಲ್ಲ ಹಾಕಿದ್ದಾರೆ. ಅಲ್ಲಿಂದ 5.5 ಒಂದು ಎಕ್ಸ್ಟ್ರಾ ಇದೆ, ನೋಡ್ಕೊಂಡು ಎಕ್ಸ್ಟ್ರಾ ತಗೋಣ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ, ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಅಂದರೆ ಬಟ್ಟೆ ಕೊಡ್ತೀವಿ. ಓಕೆನಾ? ಸ್ಲೀವಲ್ಲಿ ಮೇನೆಲ್ಲ ಸ್ಲೀವಲ್ಲಿ ಕಟ್ ಮಾಡ್ಕೊಳ್ಳೋಣ.
ಇರುತ್ತಲ್ಲ ಯಾವ್ದಾದ್ರು ಪೀಸ್. ಫ್ರಂಟಲ್ಲಿ ಇದ್ದಿತ್ತಲ್ಲ ಪೀಸ್ ಇದು ಫ್ರಂಟ್ ಶೇಪ್ನ ಇದು ಅಟ್ಯಾಚ್ ಆದ್ಮೇಲೆ ತಗೊಳ್ಳಿ. ಓಕೆನಾ? ಈಗ ಬ್ಲೌಸ್ ಕಟ್ಟಿಂಗ್ ಹೋಗ್ತೀನಿ. 10 ನಿಮಿಷ ಬ್ಲೌಸ್ ಕಟ್ ಮಾಡ್ತೀನಿ ಅಂತಾರೆ ಫ್ರೆಂಡ್ಸ್. 10 ನಿಮಿಷಕ್ಕೆ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕಾಗಲ್ಲ. ಈ ಥರ ಇದೆ, ಕರೆಕ್ಟಾಗಿ ಏನು ಬಂದಿರೋಲ್ಲ ನೋಡಿ ಕ್ರಾಸ್ ಯಾವ ಥರ ಇದೆ. ಇಲ್ಲಿ ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ, ಇಲ್ಲಿ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಬಿಗಿನರ್ಸ್ ಹೊಲಿಗೆ ಕಟ್ ತುಂಬ ಸ್ಮೂತ್ ಆಗಿರೋ ಹೊಲಿಗೆ ತಗೋಬೇಡಿ.